ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ನಾನಿವತ್ತು ಡಿಫ್ರೆಂಟಾಗಿ ಮೆಲನ್ ಕಸ್ಟರ್ಡ್ ಮಾಡೋದು ತೋರಿಸಿದ್ದೀನಿ. ಟೇಸ್ಟ್ ಮಾತ್ರ ತುಂಬ ಸೂಪರ್ ಆಗಿರುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಹಾಲು ಕಾಯೋಕೆ ಇಡ್ತಿದ್ದೀನಿ. ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಗೆ ನಾನಿಲ್ಲಿ 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಈ ಹಾಲು ಈಗ ಚೆನ್ನಾಗಿ ಕಾಯಬೇಕು. ಹಾಲು ಕಾಯೋ ಅಷ್ಟರಲ್ಲಿ ನಾನೀಗ ಹಣ್ಣನ್ನ ಕಟ್ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ 1 ಮಸ್ಕ್ ಮೆಲನ್ ಅಥವಾ ಕರ್ಬೂಜ ಹಣ್ಣನ್ನ ತಗೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡಿ ಇದರಲ್ಲಿರೋ ಬೀಜನೆಲ್ಲ ತೆಗಿಬೇಕು. ನನ್ನ ವಿಡಿಯೋನ ನೀವು ಇದೇ ಮೊದಲು ನೋಡ್ತಿದ್ದೀನಿ ಅಂದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದೆ ನಾ ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಇದರಲ್ಲಿರೋ ಬೀಜನೆಲ್ಲ ತೆಗೆದಾಗಿದೆ. ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಸಣ್ಣದಾಗಿ ಕ್ಯೂಬ್ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ ಹಣ್ಣನ್ನು ಒಂದು ತಟ್ಟೆಗೆ ತೆಗಿತಿದ್ದೀನಿ. ನಾನು ಈಗಾಗಲೇ ಈ ಹಿಂದಿನ ವಿಡಿಯೋದಲ್ಲಿ ಮಸ್ಕ್ ಮೆಲನ್ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಎಲ್ಲ ಹಣ್ಣನ್ನು ಕಟ್ ಮಾಡಾಗಿದೆ. ಈಗ ಈ ಕಟ್ ಮಾಡಿದ ಹಣ್ಣನ್ನು ಪಕ್ಕಕ್ಕಿಟ್ಟು ಈಗ ಕಸ್ಟರ್ಡ್ ಪೌಡರ್ ಸರಿ ಮಾಡ್ಕೊಳ್ತಿದ್ದೀನಿ. ಒಂದು ಬೌಲ್ಗೆ ಸ್ವಲ್ಪ ಹಾಲು ಹಾಕಿ 2.5 ಸ್ಪೂನ್ ಕಸ್ಟರ್ಡ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕಸ್ಟರ್ಡ್ ಪೌಡರ್ ತಳದಲ್ಲಿ ಗಟ್ಟಿಯಾಗಿ ಕೂರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈಗ ಹಾಲು ಸಹ ಕಾದಿದೆ. ಈಗ ಇದಕ್ಕೆ 3/4 ಬೌಲ್ ಸಕ್ಕರೆ ಹಾಕ್ತಿದ್ದೀನಿ. ಈಗ ಇದು ಸ್ವೀಟ್ ಮೈಲ್ಡ್ ಆಗಿರುತ್ತೆ. ನೀವು ಹೆಚ್ಚು ಸ್ವೀಟ್ ಬೇಕಂದರೆ 1 ಬೌಲ್ ಫುಲ್ ಹಾಕಿ. ಈಗ ಸಕ್ಕರೆ ಕರಗೋವರೆಗೂ ಸ್ವಲ್ಪ ಮಿಕ್ಸ್ ಮಾಡಿ ನಂತರ ನೆನೆಸಿದ ಸಾಬುದಾನಿ ಹಾಕ್ತಿದ್ದೀನಿ. ಮಿಕ್ಸ್ ಮಾಡಿ ಸಾಬುದಾನಿ ಈ ಹಾಲಲ್ಲೇ ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗಲಿ. ಇದು ಕುದಿಯುವಷ್ಟರಲ್ಲಿ ನಾನೀಗ ಒಂದು ಮಿಕ್ಸಿ ಜಾರಿಗೆ ಕಟ್ ಮಾಡಿದ ಕರ್ಬೂಜ ಹಣ್ಣು ಹಾಕ್ತಿದ್ದೀನಿ. ಈಗ ಇದನ್ನು ನೈಸಾಗಿ ಪೇಸ್ಟ್ ಥರ ರುಬ್ಕೊಳ್ಬೇಕು. ಇದರಲ್ಲೇ ಸ್ವಲ್ಪ ಹಣ್ಣು ಎತ್ತಿಕ್ತಿದ್ದೀನಿ, ನಂತರ ಬೇಕು ತೋರಿಸ್ತೀನಿ. ನೋಡಿ, ಈಗ ಈ ಥರ ನೈಸಾಗಿ ರುಬ್ಕೊಳ್ಬೇಕು. ನೋಡಿ, ಈ ಥರ ಪೇಸ್ಟ್ ಥರ ಆಗಬೇಕು. ಹಾಲು ಸಹ ಕುದೀತಿದೆ. ಈಗ ಹಾಲಲ್ಲಿ ಮಿಕ್ಸ್ ಮಾಡಿಟ್ಟ ಕಸ್ಟರ್ಡ್ ಪೌಡ್ರನ್ನ ಹಾಕ್ತಿದ್ದೀನಿ. ಮಿಕ್ಸ್ ಮಾಡ್ತಾನೆ ಹಾಕಿ. ಬಿಸಿ ಹಾಲಿಗೆ ಕಸ್ಟರ್ಡ್ ಪೌಡ್ರ್ ಹಾಕಿದಾಗ ಬೇಗ ಗಟ್ಟಿಯಾಗುತ್ತೆ ಹಾಗೂ ತಳದಲ್ಲಿ ಗಂಟಾಗಿಬಿಡುತ್ತೆ. ಈಗ ಇದು ಚೆನ್ನಾಗಿ ಕುದ್ದು ಗಟ್ಟಿಯಾಗುತ್ತೆ. ಆ ಹಂತದವರೆಗೂ ಕುದಿಸ್ಬೇಕು. ಹಾಗೆ ಕುದಿಯೋಕೆ ಬಿಡಬೇಡಿ. ಹೀಗೆ ಮಿಕ್ಸ್ ಮಾಡ್ತಾನೆ ಕುದಿಸಿ. ಈಗ ಸ್ವಲ್ಪ ಕುದ್ದು ಗಟ್ಟಿಯಾಗಿದೆ. ಈ ಹಂತದಲ್ಲಿ 1/4 ಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈಗ ಇದು ಚೆನ್ನಾಗಿ ಕುದ್ದು ಈ ಥರ ಗಟ್ಟಿಯಾಗಬೇಕು. ಈಗ ಗ್ಯಾಸ್ ಆಫ್ ಮಾಡಿ. ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ನೋಡಿ, ಈಗ ತಣ್ಣಗಾದ್ಮೇಲೆ ತೋರಿಸ್ತಿದ್ದೀನಿ. ಈಗ ಇದಕ್ಕೆ 2 ಸ್ಪೂನ್ ಚಿಯಾ ಸೀಡ್ಸ್, ನಾನಿಲ್ಲಿ ಮೊದಲೇ ಚಿಯಾ ಸೀಡ್ಸ್ನ ನೆನೆಸಿಟ್ಟಿದ್ದೆ. ಈಗ 2 ಸ್ಪೂನ್ ಚಿಯಾ ಸೀಡ್ಸ್ನ ಹಾಕ್ತಿದ್ದೀನಿ. ನಂತರ ರುಬ್ಬಿದ ಮಸ್ಕ್ ಮೆಲನ್ ಹಾಕ್ತಿದ್ದೀನಿ. ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಟಿದ್ನಲ್ಲ ಆ ಹಣ್ಣು ಸಹ ಹಾಕಿ ಈಗ ಚೆನ್ನಾಗಿ ಎಲ್ಲ ಹೊಂದುವಂತೆ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ, ಮಿಕ್ಸ್ ಮಾಡಿದ್ಮೇಲೆ ಈ ಥರ ಆಗುತ್ತೆ. ಈಗ ಇದನ್ನು 1 ರಿಂದ 2 ಗಂಟೆ ಫ್ರಿಜ್ಜಲ್ಲಿಟ್ಟು ಕೂಲ್ ಆದಮೇಲೆ ತಿನ್ನಬೇಕು. ಹಾಗೆ ಸಹ ತಿನ್ಬೋದು, ಆದರೆ ಕೂಲ್ ಆದಮೇಲೆ ತಿಂದರೆ ತುಂಬ ರುಚಿ ಇರುತ್ತೆ. ನೋಡಿ, ಈಗ 2 ಗಂಟೆ ಬಿಟ್ಟು ತೋರಿಸಿದ್ದೀನಿ. ಫ್ರೀಸ್ ಆದಮೇಲೆ ಎಷ್ಟು ಗಟ್ಟಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡೋಕ್ಕೆ ಒಂದು ಬೌಲಿಗೆ ಹಾಕಿ ಮೇಲೆ ಕಟ್ ಮಾಡಿದ ಬಾದಾಮಿ ಹಾಕ್ತಿದ್ದೀನಿ. ನೀವು ಯಾವುದೇ ಡ್ರೈ ಫ್ರೂಟ್ ಸಹ ಹಾಕಬಹುದು. ನೋಡಿ, ಈಗ ಟೇಸ್ಟಿ ಆ್ಯಂಡ್ ಹೆಲ್ತಿ ಕೂಲ್ ಆಗಿರೋ ಮೆಲನ್ ಕಸ್ಟರ್ಡ್ ರೆಡಿಯಾಗಿದೆ. ಟೇಸ್ಟ್ ಮಾತ್ರ ತುಂಬ ಸೂಪರ್ ಆಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ. ಅದರಲ್ಲೂ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹಾಗಾದರೆ ನೀವು ಸಹ ಈ ಹೆಲ್ತಿ ಆ್ಯಂಡ್ ಟೇಸ್ಟಿ ಮೆಲನ್ ಕಸ್ಟರ್ಡ್ನ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.